ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದ ಮಾನತೋಸ್ಮಿ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ. ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತದ ಆದಿಪರ್ವದಲ್ಲಿ 57ನೇ ಅಧ್ಯಾಯದಲ್ಲಿ ಇವತ್ತು ಹತ್ತನೇ ಶ್ಲೋಕ, 11ನೇ ಶ್ಲೋಕ. ನಚ ಪಿತ್ರಾ ವಿಭಜ್ಯಂತೆ ನರಾ ಗುರುಹಿತೇ ರತಾಃ ಯುಂಜಂತಿ ಧುರಿನಾಗಾಶ್ಚ ಕೃಶಾನ್ ಸಂಧುಕ್ಷಯಂತಿ ಚ. ಇಂದ್ರದೇವರು ವಸು ಚಕ್ರವರ್ತಿಗೆ ಹೇಳ್ತಾ ಇರತಕ್ಕಂತಹ ಮಾತು, ನೀನು ಚಕ್ರವರ್ತಿಯಾಗೇ ಇರು, ನಾನು ಇಂದ್ರನಾಗೇ ಇರ್ತೇನೆ, ಧರ್ಮದ ಒಂದು ಎಲ್ಲೆಯನ್ನು ಮೀರೋದು ಬೇಡ, ನೀನು ಚೇದಿ ದೇಶದಲ್ಲಿ ವಾಸ ಮಾಡಿಕೊಂಡಿರು. ಆ ಚೇದಿ ದೇಶ ಒಳ್ಳೆ ಸಮೃದ್ಧವಾದಂತಹ ಪ್ರದೇಶ, ಒಳ್ಳೆ ಪುಣ್ಯಪ್ರದವಾಗಿರ್ತಕ್ಕಂಥದ್ದು, ಪಶುಗಳಿಗೆಲ್ಲ ತುಂಬ ಹಿತವನ್ನು ಉಂಟು ಮಾಡತಕ್ಕಂಥದ್ದು, ಒಳ್ಳೆ ಧನಧಾನ್ಯ ಸಮೃದ್ಧವಾದದ್ದು, ಬೇರೆ ದೇಶಗಳಿಗಿಂತ ಅತ್ಯಂತ ಉತ್ತಮವಾದ ಧನ ರತ್ನ ಕನಕ ಮೊದಲಾದವುಗಳಿಂದ ಕೂಡಿರ್ತಕ್ಕಂತಹ ಪ್ರದೇಶ. ಅಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಜನ ಧರ್ಮಶೀಲರಾದವರು, ಸಾಧುಗಳು, ಸಂತುಷ್ಟರಾದವರು. ಅವ್ರು ಯಾರೂ ಕೂಡ ತಮಾಷೆಗೂ ಕೂಡ ಸುಳ್ಳು ಹೇಳೋದಿಲ್ಲ ಅಂತ ಇಷ್ಟು ವಿಷಯವನ್ನ ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ವಿ. ಹಾಗೆ ಮುಂದುವರಿಸ್ತಾ ಹೇಳ್ತಾನೆ, ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಜನರು ಯಾವತ್ತೂ ಕೂಡ ತಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಬೇರೆ ಕಡೆಗೆ ಹೋಗೋದಿಲ್ಲ. ಮನೆಯಲ್ಲಿ ಒಡಕು ಉಂಟು ಮಾಡೋದಿಲ್ಲ. ತಂದೆ ತಾಯಿಗಳನ್ನು ಬಿಟ್ಟು ತಾವು ಬೇರೆ ಕಡೆಗೆ ಬೇರೆ ಮನೆ ಮಾಡೋದು, ತಂದೆ ತಾಯಿಗಳನ್ನ ಮನೆ ಬಿಟ್ಟು ಬೇರೆ ಕಡೆಗೆ ಕಳಿಸೋದು, ಇಂಥ ಕೆಲಸವನ್ನ ಯಾವತ್ತೂ ಕೂಡ ಮಾಡೋದಿಲ್ಲ ಮಕ್ಕಳು. ಎಲ್ಲ ಜನರು ಕೂಡ ತಮ್ಮ ಹಿರಿಯರ ಸೇವೆಯಲ್ಲಿ ನಿರತರಾಗಿರ್ತಾರೆ. ತಮ್ಮ ಗುರು ಹಿರಿಯರನ್ನ ಚೆನ್ನಾಗಿ ಸೇವೆ ಮಾಡ್ತಕ್ಕಂಥವರಾಗಿರ್ತಾರೆ. ಮತ್ತೆ ಹಸುಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಗೋ ಸಂರಕ್ಷಣೆ ನಡೆಯುತ್ತೆ. ಆ ಹಸುಗಳಿಗೆ ಭಾರವನ್ನ ಯಾವತ್ತೂ ಹೊರಸೋದಿಲ್ಲ. ಭಾರ ಹೊರಸಿ ಎಳ್ಕೊಂಡು ಹೋಗೋ ಕೆಲಸ, ಇಂಥ ಕೆಲಸಗಳನ್ನ ಮಾಡಿಸೋದಿಲ್ಲ. ಹಸುಗಳನ್ನ ಮತ್ತೆ ಎತ್ತುಗಳನ್ನ ಭಾರ ಹೊರಿಸುವ ಕೆಲಸವನ್ನ ಮಾಡೋದಿಲ್ಲ. ಅದಕ್ಕೋಸ್ಕರ ಉಪಯೋಗಿಸೋದಿಲ್ಲ ಹಸುಗಳನ್ನ. ಮತ್ತೆ ಯಾರು ಕಷ್ಟದಲ್ಲಿರ್ತಾರೋ, ಕೃಷರಾಗಿರ್ತಾರೋ ಅಂಥವರನ್ನ ರಕ್ಷಣೆ ಮಾಡ್ತಾರೆ. ಆಮೇಲೆ
ಸರ್ಪಗಳು ನಿಧಿಯನ್ನ ಕಾಪಾಡ್ತಕ್ಕಂಥವುಗಳು, ಸಂರಕ್ಷಣೆ ಮಾಡ್ತಕ್ಕಂಥವುಗಳು. ಸರ್ಪಗಳು ದರಿದ್ರರಾದವರಿಗೆ ನಿಧಿಯನ್ನ ತಂದುಕೊಟ್ಟು ರಕ್ಷಣೆ ಮಾಡ್ತವೆ. ಅಂತಹ ಒಂದು ಪ್ರದೇಶ ಅದು. ಸರ್ಪಗಳು ಕೂಡ ನಿಧಿಯನ್ನ ತಂದುಕೊಟ್ಟು ಯಾರು ಕಷ್ಟದಲ್ಲಿದ್ದಾರೋ ಅವರನ್ನ ಕಾಪಾಡ್ತಾವೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಅರ್ಥ ಈ ಶ್ಲೋಕಕ್ಕೆ ನಮಗೆ ವಾದಿರಾಜ ಸ್ವಾಮಿಗಳು ಲಕ್ಷಾಲಂಕಾರದಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂತಹ ಶ್ಲೋಕದಲ್ಲಿರ್ತಕ್ಕಂಥ ಪದಗಳಿಂದ ನೇರವಾಗಿ ನಮಗೆ ಇಷ್ಟು ಅರ್ಥ ಹೊಳೆಯೋದಿಲ್ಲ. ರಾಜರು ತೋರಿಸಿಕೊಟ್ಟಿದ್ದಾರೆ. ನಾಗಾಹ ಅಂತ ಇದೆ, ಸರ್ಪಾಹ, ಧುರಿ ನಾಗಾಹ ಅಂತ, ಯುಂಜಂತಿ ಧುರಿ ನಾಗಾಶ್ಚ ಅಂತ. ಅದು ಕೆಲವರು ಯುಂಜಂತಿ ಧುರಿ ನೋ ಗಾಶ್ಚ ಅಂತ ಒಂದು ಪಾಠ ಮಾಡ್ಕೊಂಡಿದ್ದಾರೆ. ಯುಂಜಂತಿ ಧುರಿ ನೋ ಗಾಶ್ಚ ಅಂತನೂ ಪಾಠ ಇದೆ, ಧುರಿ ನಾಗಾಶ್ಚ ಅಂತನೂ ಪಾಠ ಇದೆ. ವಾದರಾಜರು ಎರಡೂ ಪಾಠನೂ ಇದೆ ಅಂತ ಬರೀತಾರೆ. ಮೊದಲು ನಾಗಾಹ ಅಂತ ಇದ್ರೆ ಅದಕ್ಕೆ ಹೀಗರ್ಥ: ನಾಗಗಳು, ಸರ್ಪಗಳು, ಕೃಷಾನ್ ಯಾರು ದರಿದ್ರರಾಗಿದ್ದಾರೋ ಅಂಥವರಿಗೆ, ಧುರಿ ಅಂದ್ರೆ ಐಶ್ವರ್ಯೇ ಯುಂಜಂತಿ ಅವರಿಗೆ ಐಶ್ವರ್ಯವನ್ನು ಕೊಟ್ಟು ರಕ್ಷಣೆ ಮಾಡ್ತಾವೆ ಅಂತ ಅರ್ಥ. ಸಂಧು ಕ್ಷಯಂತಿ ಅಂತ ಇದೆ. ಸಂಧು ಕ್ಷಯಂತಿ ಅಂತಂದ್ರೆ ಅನಿಷ್ಟವನ್ನ ನಾಶ ಮಾಡ್ತಾವೆ ಅಂತ ಅರ್ಥ. ಅನಿಷ್ಟ ಅಂದ್ರೆ ಸಂಧು ಅಂದ್ರೆ ಅನಿಷ್ಟಗಳು, ಕುಷ್ಠರೋಗ ಮೊದಲಾದ ರೋಗಗಳು, ಅವುಗಳನ್ನೆಲ್ಲ ನಾಶ ಮಾಡ್ತಾವೆ ಅಂತ ಅರ್ಥ. ಯುಂಜಂತಿ ಧುರಿ ನೋ ಗಾಶ್ಚ ಅಂತ ಪಾಠ ಇದ್ರೆ ಆವಾಗ ಗಾಹ ಅಂತಂದ್ರೆ ಎತ್ತುಗಳು, ವೃಷಭಗಳು, ಅವುಗಳನ್ನ ಧುರಿ ಅಂದ್ರೆ ಭಾರವನ್ನ ಹೊರೋ ಕೆಲಸದಲ್ಲಿ ನ ಯುಂಜಂತಿ ಉಪಯೋಗಿಸೋದಿಲ್ಲ ಅಂತ. ಹಾಗೆ ಎರಡು ಪಾಠವನ್ನು ಇಟ್ಟುಕೊಂಡು ಎರಡು ಅರ್ಥವನ್ನು ಹೇಳಬಹುದು. ಘಟ್ಟೋಪರಿಸ್ಥಾಹ ಏವ ಗೋಷು ಭಾರೋದ್ವಹನಂ ಕುರ್ವಂತಿ, ತೌಲವ ದೇಶಸ್ಥಾಸ್ತು ಕರ್ಷಣ ಮಾತ್ರೇ ಯುಂಜಂತಿ ನತು ಭಾರೋದ್ವಹನೆ ಅಂತ ಬರೀತಾರೆ. ಘಟ್ಟದ ಮೇಲೆ ಇರ್ತಕ್ಕಂಥವರು ಮಾತ್ರ ಗೋವುಗಳನ್ನ ಭಾರವನ್ನ ಹೊರೋದರಲ್ಲಿ ಉಪಯೋಗಿಸ್ತಾರೆ. ತೌಳವ ಪ್ರದೇಶದಲ್ಲಿರ್ತಕ್ಕಂಥವರು ಅದನ್ನ ಕರಿಲಿಕ್ಕೆ ಮಾತ್ರ ಹಸುಗಳನ್ನ ಯೂಸ್ ಮಾಡ್ಕೊಳ್ತಾರೆ, ಭಾರವನ್ನ ಹೊರಲಿಕ್ಕೆ ಯೂಸ್ ಮಾಡೋದಿಲ್ಲ ಅಂತ ಬರಿತಾ ಇದ್ದಾರೆ. ಕೃಷಾನ್ ವ್ಯಾಧಿಗ್ರಸ್ತಾನ್ ಸಂಧುಕ್ಷಯಂತಿ, ಯಾರು ರೋಗದಲ್ಲಿದ್ದಾರೋ ಅವರ ರೋಗಗಳನ್ನು ಪರಿಹಾರ ಮಾಡಿ ಸಂತೋಷ ಪಡಿಸ್ತಾರೆ. ಅವರಿಗೆ ಅವರ ರೋಗಗ್ರಸ್ತರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಪೋಷಣೆ ಮಾಡ್ತಾರೆ ಅಂತ ಅರ್ಥ. ಸಂಧುಕ್ಷಯಂತಿ ಅನ್ನೋದಕ್ಕೆ ಧಿಂಗ್ ಪೋಷಣೆ ಅನ್ನೋ ಧಾತುವಿನ ಪ್ರಕಾರ ಪೋಷಯಂತಿ ಅಂತ ಅರ್ಥ ಮಾಡ್ತಾರೆ. ಅವಾಗ ಸಂಧು ಅಂತ ಉಕಾರ ಹೆಂಗ ಬಂತು? ಧಿಂಗ್ ಪೋಷಣೆ ಅಂತಾದ್ರೆ ಸಂಧುಕ್ಷಯಂತಿ ಅಂತ ಹೇಗೆ ಉಕಾರ ಬಂತು ಅಂದ್ರೆ, ಉಕಾರ ತಾಚ್ಛೀಲ್ಯಾರ್ಥಕ ಅಂತ ಬರೀತಾರೆ. ತಚ್ಛೀಲ ಅನ್ನೋ ಅರ್ಥದಲ್ಲಿ ಉಕಾರ ಬಂದಿದೆ. ಸಂಪುಷ್ಣಯಂತಿ ಅಂತ ಇನ್ನೊಂದು ಪಾಠ ಇದೆ. ಸಂಧುಕ್ಷಯಂತಿ ಅನ್ನೋದು ಬದಲು ಸಂಪುಷ್ಣಯಂತಿ ಅಂತನೂ ಪಾಠ ಇದೆ. ಆ ರೀತಿ ಪಾಠ ಇಟ್ಕೊಂಡ್ರೆ ಸಮ್ಯಕ್ ಪುಷ್ಟಾನ್ ಕುರುವಂತಿ ಅಂತ ಅರ್ಥ ಮಾಡ್ಕೊಳ್ರಿ, ಚೆನ್ನಾಗಿ ಪುಷ್ಟರನ್ನಾಗಿ ಮಾಡ್ತಾರೆ ಅಂತ. ಅಥವಾ ಕೃಷಾನ್ ದರಿದ್ರಾನ್ ಧುರಿ ಬಲಾನ್ ನೋ ಯುಂಜಂತಿ ವೇತನದಾನೇನ ಸಂಧುಕ್ಷಯಂತಿ ತದ್ ದಾರಿದ್ರ್ಯಂ ನಾಶಯಂತಿ ಚ ಅಂತ. ಬಡವರನ್ನ ಬಲಾತ್ಕಾರವಾಗಿ ಅವರು ಕೆಲಸಗಳನ್ನ ಮಾಡಿಸಿ ಬಹಳ ಕಷ್ಟ ಕೊಡೋದಿಲ್ಲ, ಅವರಿಗೆ ಚೆನ್ನಾಗಿ ಸಂಬಳವನ್ನು ಕೊಡುವ ಮೂಲಕವಾಗಿ ಅವರ ದಾರಿದ್ರ್ಯವನ್ನು ಪರಿಹಾರ ಮಾಡ್ತಾರೆ.
ಈ ಅರ್ಥ ಎಲ್ಲಿಂದ ಬರ್ತದೆ? ಸಂಧುಕ್ಷಯಂತಿ ಅನ್ನೋದು ಶಬ್ದಕ್ಕೆ ಅಂದ್ರೆ ಧೂಂಕಂಪನೆ ಅಂತ ಧಾತು, ಅದರಿಂದ ಬರ್ತದೆ. ಅಥೋಸೌ ದೇಶೋ ಧರ್ಮಿಷ್ಠ ಇತಿ ಭಾವ. ಒಟ್ಟು ಟೋಟಲಿ ಏನರ್ಥ ಅಂದ್ರೆ, ಈ ಎಲ್ಲ ಕಾರಣಗಳಿಂದ ಈ ಪ್ರದೇಶ ಅನ್ನೋದು ಒಳ್ಳೆ ಧರ್ಮಿಷ್ಠವಾದ ಪ್ರದೇಶ ಅಂತ ತಾತ್ಪರ್ಯ. ನಚ ಪಿತ್ರಾ ವಿಭಜ್ಯಂತೆ ನರಾ ಗುರುಹಿತೆ ರತಾಃ ಯುಂಜಂತಿ ಧುರಿನಾಗಾಶ್ಚ ಕೃಶಾನ್ ಸಂಧುಕ್ಷಯಂತಿ ಚ ಸರ್ವೇ ವರ್ಣಾಃ ಸ್ವಧರ್ಮಸ್ಥಾಃ ಸದಾ ಚೇದಿಷು ಮಾನವಾಃ ನ ತೇಷ್ವವಿದಿತಂ ಕಿಂಚಿತ್ ತ್ರಿಷು ಲೋಕೇಶು ಯದ್ಭವೇತ್. ಮತ್ತೆ ಈ ಒಂದು ಪ್ರದೇಶದಲ್ಲಿ, ಚೇದಿ ದೇಶ ಏನಿದೆ, ಈ ಚೇದಿ ದೇಶದಲ್ಲಿ ಬೇರೆ ಬೇರೆ ವರ್ಣಕ್ಕೆ ಸೇರಿರ್ತಕ್ಕಂತಹ ಎಲ್ಲ ಮನುಷ್ಯರು ಕೂಡ ಅವರವರ ವರ್ಣಾಶ್ರಮ ಧರ್ಮಗಳಲ್ಲೇ ನಿರತರಾಗಿರ್ತಾರೆ. ಯಾರೂ ಕೂಡ ಮತ್ತೊಂದು ವರ್ಣದ ಮತ್ತೊಂದು ಧರ್ಮವನ್ನ ಆಶ್ರಯಿಸಿ ಹೋಗೋದಿಲ್ಲ. ಎಲ್ಲರೂ ಅವರವರ ವರ್ಣಾಶ್ರಮ ಧರ್ಮಗಳನ್ನ ಚೆನ್ನಾಗಿ ಪಾಲನೆ ಮಾಡ್ತಕ್ಕಂಥವ್ರು ಆಗಿರ್ತಾರೆ. ಅವರೆಲ್ಲರೂ ಕೂಡ ಎಲ್ಲಾ ವಿಷಯಗಳನ್ನು ತಿಳ್ಕೊಂಡಿರ್ತಾರೆ. ಎಲ್ಲೆಲ್ಲಿ ಏನೇನು ನಡೀತದೋ ಆ ಎಲ್ಲಾ ವಿಷಯನೂ ಗೊತ್ತಾಗತ್ತಂತವರಿಗೆ. ಅದೇ ಗೊತ್ತಾಗುತ್ತೋ, ಮೂರು ಲೋಕದಲ್ಲಿ ತಿಳಿಯದೇ ಇರತಕ್ಕಂಥ ವಿಷಯ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ನತೇಶು ಅವಿದಿತಂ ಕಿಂಚಿತ್. ಮೂರು ಲೋಕದಲ್ಲಿ ಏನೇನು ವಿಷಯಗಳು ಇದೆಯೋ ಅದೆಲ್ಲಾ ವಿಷಯನೂ ಅವ್ರಿಗೆ ಗೊತ್ತಿರತ್ತಂತೆ, ತಿಳಿಯದೆ ವಿಷಯವೇ ಇಲ್ಲ ಅಂತ. ಸರ್ವೇ ವರ್ಣಾ ಸ್ವಧರ್ಮಸ್ಥಾಃ ಸದಾ ಚೇದಿಷು ಮಾನವಾಃ ನ ತೇಷ್ವವಿದಿತಂ ಕಿಂಚಿತ್ ತ್ರಿಷು ಲೋಕೇಶು ಯದ್ಭವೇತ್. ದೇವೋಪಭೋಗ್ಯಂ ದಿವ್ಯಂ ತ್ವಂ ಆಕಾಶಂ ಸ್ಫಾಟಿಕಂ ಮಹತ್ ಆಕಾಶಗಂ ಚ ದಿವ್ಯಂ ಚ ವಿಮಾನಂ ಉಪಲಪ್ಸ್ಯಸಿ. ನೀನು ದೇವತೆಗಳ ಭೋಗಕ್ಕೆ ಯೋಗ್ಯವಾದ ದಿವ್ಯವಾದ ಒಂದು ವಿಮಾನವನ್ನು ಪಡಿತಿದೆ. ದಿವ್ಯವಾದ ವಿಮಾನ ಅದು. ಅದು ಆಕಾಶದಲ್ಲಿ ಸಂಚಾರ ಮಾಡತಕ್ಕಂಥದ್ದು, ದಿವ್ಯವಾದ ಪ್ರಕಾಶಮಾನವಾದಂತಹ ಒಂದು ವಿಮಾನ. ಅದನ್ನ ಭೂಲೋಕದ ಜನ ಉಪಯೋಗಿಸ್ತಕ್ಕಂಥದ್ದಲ್ಲ. ಅದು ದೇವೋಪಭೋಗ್ಯಂ, ದೇವತೆಗಳು ಉಪಯೋಗಿಸ್ಲಿಕ್ಕೆ ಯೋಗ್ಯವಾದಂತಹ ಒಂದು ವಿಮಾನ. ಅಂತಹ ಉತ್ತಮವಾದ ವಿಮಾನವನ್ನ ನೀನು ಪಡಿತಿದಿ ಅಂತ ಹೇಳ್ತಾ ಇದ್ದಾರೆ ಇಂದ್ರದೇವರು ವಸು ಚಕ್ರವರ್ತಿಗೆ. ಆಕಾಶಂ ಸ್ಫಾಟಿಕಂ ಮಹತ್ ಅಂತ ಇದೆ. ಅಂದ್ರೆ ಆಕಾಶಂ ಅಂದ್ರೆ ಆ ಸಮಂತಾತ್ ಕಾಶತೆ ಇತಿ ಆಕಾಶಂ ಅಂತ ಇಟ್ಕೊಳ್ಬೇಕು. ವಿಮಾನ ಅಂತ ಅರ್ಥ ಆಕಾಶಂ ಅನ್ನೋ ಶಬ್ದಕ್ಕೆ. ಆ ಸಮಂತಾತ್, ಆ ಅಂದ್ರೆ ಎಲ್ಲ ಕಡೆಯಲ್ಲಿ, ಕಾಶತೆ ಕಾಶ್ರದೀಪ್ತವು ಅಂತ ಧಾತು, ಹೊಳಿತದೆ, ದಿವ್ಯವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಅದನ್ನ ಆಕಾಶ ಅಂತ ಕರೀತಾರೆ. ವಿಮಾನಕ್ಕೆನೆ ಆಕಾಶ ಅಂತ ಹೆಸರು. ಆಕಾಶ ಅಂದ್ರೆ ವಿಮಾನ. ಅಂತಹ ಉತ್ತಮವಾದ ಹೊಳಿತಾ ಇರತಕ್ಕಂತಹ ದಿವ್ಯವಾದ ವಿಮಾನವನ್ನು ನೀನು ಪಡಿತಿದಿ. ದೇವೋಪಭೋಗ್ಯಂ ದಿವ್ಯಂ ತ್ವಂ ಆಕಾಶಂ ಸ್ಫಾಟಿಕಂ ಮಹತ್ ಆಕಾಶಗಂ ಚ ದಿವ್ಯಂ ಚ ವಿಮಾನಂ ಉಪಲಪ್ಸ್ಯಸಿ. ತ್ವಮೇಕಃ ಸರ್ವಮರ್ತ್ಯೇಷು ವಿಮಾನವರಮಾಸ್ಥಿತಃ ಚರಿಷ್ಯಸ್ಯುಪರಿಸ್ಥೋ ವೈ ದೇವೋ ವಿಗ್ರಹವಾನಿವ. ಎಲ್ಲ ಮಾನವರಲ್ಲಿ ನೀನೊಬ್ಬನೇ ಅಂತಹ ಅತ್ಯಂತ ಶ್ರೇಷ್ಠವಾದ ವಿಮಾನವನ್ನ ಏರಿದವನಾಗ್ತಿದಿ. ಯಾರು ಮನುಷ್ಯರು ಅಂಥ ವಿಮಾನವನ್ನ ಇದುವರೆಗೂ ಏರಿಲ್ಲ, ಯಾರು ಏರೋದು ಇಲ್ಲ. ಅಂಥ ವಿಮಾನ ಅದು ಮನುಷ್ಯರಲ್ಲಿ. ದೇವತೆಗಳು ಅಂಥ ವಿಮಾನ ಇಟ್ಕೊಂಡು ಓಡಾಡ್ತಾರೆ ಅಂಥ ವಿಮಾನದಲ್ಲಿ. ಮನುಷ್ಯರು ಯಾರು ಇದುವರೆಗೂ ಅಂಥ ವಿಮಾನದಲ್ಲಿ ಓಡಾಡಿಲ್ಲ. ಆದರೆ ನೀನು ಅಂಥ ವಿಮಾನದಲ್ಲಿ ಓಡಾಡ್ತಿದ್ದಿ. ಆ ವಿಮಾನ ಮನುಷ್ಯರಲ್ಲಿ ನೀನೊಬ್ಬನೇ ಅಂತ ಉತ್ತಮವಾದ ವಿಮಾನವನ್ನ ಏರಿದವನು ಅಂತ ಕರೆಸ್ಕೊಳ್ತಿದ್ದಿ. ಹಾಗಾಗಿ ನೀನು
ದೇವತೆಗಳಂತೆನೇ ಇರುವಂತಹ ಮನುಷ್ಯ ಅಷ್ಟೆ. ಹೆಸರಿಗೆ ಮಾತ್ರ ಮನುಷ್ಯ, ಆದ್ರೆ ದೇವತೆ ಅಂತಾನೆ ಇರ್ತಿದ್ದಿ ನೀನು. ಎಲ್ಲಾ ಮನುಷ್ಯರಿಗಿಂತಲೂ ಮೇಲೆ ಸಂಚಾರವನ್ನ ಮಾಡ್ತಿದ್ದಿ ನೀನು, ದೇವತೆಗಳ ಹಾಗೆ. ಶರೀರ ಮಾತ್ರ ಮನುಷ್ಯರದ್ದು, ಆದರೆ ನೀನು ದೇವತೆಗಳಂತೆನೆ ಎಲ್ಲರಿಗಿಂತ ಎತ್ತರದಲ್ಲಿ ಸಂಚಾರವನ್ನ ಮಾಡ್ತಕ್ಕಂಥವನಾಗ್ತಿದೀ ಅಂತ. ಇಷ್ಟೆಲ್ಲ ಹೇಳಿ ಅವನನ್ನ ನೀನು ಇಂದ್ರ ಅಂತ ತಿಳ್ಕೊಳ್ಬೇಡ, ಇಂದ್ರ ಪದವಿಯನ್ನು ನನಗೇ ಬಿಟ್ಬಿಡು, ನೀನ್ ಚಕ್ರವರ್ತಿಯಾಗಿ ಭೂಮಿಯಲ್ಲೇ ಇರು ಅಂತ ಹೇಳ್ತಾ ಇದ್ದಾನೆ ಇಂದ್ರ. ತ್ವಮೇಕ ಸರ್ವಮರ್ತೇಷು ವಿಮಾನವರಮಾಸ್ಥಿತಃ ಚರಿಷ್ಯಸ್ಯ ಪರಿಸ್ಥೋ ವೈ ದೇವೋ ವಿಗ್ರಹವಾನಿವ ದದಾಮಿ ತೇ ವೈಜಯಂತೀಂ ಮಾಲಾಂ ಅಮ್ಲಾನ ಪಂಕಜಾಂ ಧಾರಯಿಷ್ಯಸಿ ಸಂಗ್ರಾಮೇ ಯಾಂ ತ್ವಂ ಶಸ್ತ್ರೈರವೀಕ್ಷತಃ. ಮತ್ತೆ ನಿನಗೆ ಇನ್ನೊಂದು ವೈಜಯಂತಿ ಮಾಲೆಯನ್ನ ಕೊಡ್ತೇನೆ. ಅದು ಎಂಥದ್ದು ಅಂದ್ರೆ ಕಮಲದ ಪುಷ್ಪಗಳಿಂದ ಕೂಡಿರ್ತಕ್ಕಂತಹ ವೈಜಯಂತಿ ಮಾಲೆ. ಆ ಪುಷ್ಪಗಳು ಯಾವತ್ತೂ ಕೂಡ ಬಾಡೋದೇ ಇಲ್ಲ. ಯಾವತ್ತೂ ಬಾಡದೇ ಇರುವಂತಹ ಕಮಲ ಪುಷ್ಪಗಳಿಂದ ಕೂಡಿರ್ತಕ್ಕಂತಹ ಒಂದು ವೈಜಯಂತಿ ಮಾಲೆ. ಇಂಥದ್ದು ಭೂಲೋಕದಲ್ಲಿ ಯಾರಿಗೂ ಇಲ್ಲ ಇದು, ಇಂತಹ ಸೌಲಭ್ಯ. ಅದನ್ನ ನಿನಗೆ ಕೊಡ್ತೇನೆ. ಅದನ್ನ ನೀನು ಧಾರಣೆ ಮಾಡಿ ಯುದ್ಧ ಮಾಡಿದರೆ ನಿನ್ನನ್ನು ಯಾರೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ಚೂರು ನಿನಗೆ ಗಾಯವನ್ನು ಉಂಟು ಮಾಡ್ಲಿಕ್ಕೆ ಆಗೋದಿಲ್ಲ ಯಾರಿಂದಲೂ. ಅಂಥದ್ದದು ವೈಜಯಂತಿ ಮಾಲೆ. ವೈಜಯಂತಿ ಮಾಲೆಯನ್ನ ಧಾರಣೆ ಮಾಡಿ ನೀನು ಯುದ್ಧಕ್ಕೆ ಹೋದ್ರೆ ಯುದ್ಧದಲ್ಲಿ ಯಾವ ಶಸ್ತ್ರಗಳು ಅಸ್ತ್ರಗಳು ನಿನ್ನನ್ನ ಒಂದು ಚೂರು ಗಾಯನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಉತ್ತಮವಾದ ಯಾವತ್ತೂ ಬಾಡದೇ ಇರುವಂತಹ ಕಮಲ ಪುಷ್ಪಗಳಿಂದ ಕೂಡಿದ ವೈಜಯಂತಿ ಮಾಲೆಯನ್ನು ಕೂಡ ನಾನು ನಿನಗೆ ಕೊಡ್ತೇನೆ. ದದಾಮಿ ತೇ ವೈಜಯಂತಿ ಮಾಲಾಂ ಅಮ್ಲಾನ ಪಂಕಜಾಂ ಧಾರಯಿಷ್ಯಸಿ ಸಂಗ್ರಾಮೇ ಯಾಂ ತ್ವಂ ಶಸ್ತ್ರೈರವೀಕ್ಷತಃ ಲಕ್ಷಣಂ ಚೈತದೇವೇಹ ಭವಿತಾ ತೇ ನರಾಧಿಪ ಇಂದ್ರಮಾಲೇತಿ ವಿಖ್ಯಾತಾಂ ಧನ್ಯಾಂ ಅಪ್ರತಿಮಾಂ ವಹ. ಹಾಗಾಗಿ ಎಲೆ ನರಾಧಿಪ ರಾಜನೇ, ನಿನಗೆ ಇದೇ ಲಕ್ಷಣ ಆಗ್ತದೆ. ನಾನು ಏನ್ ಹೇಳಿದ್ನಲ್ಲ ಇದುವರೆಗೂ, ಇದೇ ನಿನ್ನ ಲಕ್ಷಣ. ಲಕ್ಷಣ ಅಂತಂದ್ರೆ ಅದು ಬೇರೆ ಇನ್ಯಾರಲ್ಲೂ ಬರಬಾರದು, ಅವಾಗಲೇ ಅದು ಲಕ್ಷಣ ಅಂತ ಆಗೋದು. ಯಾವ ಮನುಷ್ಯರಲ್ಲೂ ಇಂಥದ್ದಿಲ್ಲ, ಅಂಥ ಒಂದು ಸೌಲಭ್ಯ ನಿನಗಿದೆ. ದಿವ್ಯವಾದ ವಿಮಾನ, ವೈಜಯಂತಿ ಮಾಲೆ, ಬೇಕಾದಂತಹ ಸಂಪತ್ತು. ಸ್ವರ್ಗಕ್ಕೆ ಯಾವ ರೀತಿಯಿಂದಲೂ ಕಡಿಮೆ ಇಲ್ಲ. ಅದು ಸ್ವರ್ಗದಲ್ಲಿ ಏನೇನಿದೆಯೋ ಅದೆಲ್ಲ ಅಲ್ಲಿದೆ. ನಿನಗೇನ್ ಬೇಕೋ ಎಲ್ಲ ಸಿಗತ್ತೆ. ಇಂಥ ಒಂದು ಲಕ್ಷಣ ಇದು ನಿನಗೆ, ಅದೇ ನಿನ್ನ ಲಕ್ಷಣ ಆಗ್ತದೆ. ಇಂದ್ರಮಾಲೆ ಅದನ್ನು ನೀನು ಧಾರಣೆ ಮಾಡು. ಅದಕ್ಕೆ ಇಂದ್ರಮಾಲೆ ಅಂತಾನೆ ಪ್ರಸಿದ್ಧಿ ಬರ್ತದೆ. ಅಂತಹ ಧನ್ಯವಾದ ಅಸದೃಶವಾದ ಮಾಲೆಯನ್ನು ನೀನು ಧಾರಣೆ ಮಾಡು, ಅದೇ ನಿನ್ನ ಲಕ್ಷಣ ಆಗ್ತದೆ. ಲಕ್ಷಣಂ ಚೈತದೇವೇಹ ಭವಿತಾ ತೇ ನರಾಧಿಪ ಇಂದ್ರಮಾಲೇತಿ ವಿಖ್ಯಾತಾಂ ಧನ್ಯಾಂ ಅಪ್ರತಿಮಾಂ ವಹ ಏವಂ ತು ಸಾಂತ್ವಾನ್ ನೃಪತಿಂ ಏವಂತು ಸಾಂತ್ವಾನ್ ಅಂತಿದೆ. ಏವಂತು ಸಾಂತ್ವಾನ್ ನೃಪತಿಂ ತಪಸಃ ಸನ್ಯವರ್ತಯತ್ ಪ್ರಯಯೌ ದೈವತೈ ಸಾರ್ಧಂ ಕೃತ್ವಾ ಕಾರ್ಯಂ ದಿವೌಕಸಾಂ. ಈ ರೀತಿ ಇಂದ್ರದೇವರು ಆ ವಸು ಚಕ್ರವರ್ತಿಗೆ ಸಮಾಧಾನ ಮಾಡುವ ಮಾತುಗಳನ್ನ ಹೇಳಿ ಅವನನ್ನ ತಪಸ್ಸಿನಿಂದ ಹಿಂತಿರುಗುವಂತೆ ಮಾಡಿದ. ಸಮಾಧಾನ ಮಾಡ್ಲಿಕ್ಕೆ ಇಂಥವೆಲ್ಲ ನಿನಗಂಥದ್ದು ಕೊಡ್ತೇನೆ, ಇದು ಕೊಡ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಬೇಕಾದಂಗೆ ಸುಖವಾಗಿರು ನೀನು, ಹೇಗೆ ಅಂತೆಲ್ಲ ಹೇಳಿ ಸಮಾಧಾನ ಮಾಡಿ ಅವನು ತಪಸ್ಸು ಮಾಡದೇ ಇರುವಂತೆ ಮಾಡ್ದ. ಮಕ್ಕಳಿಗೆ ಹಠ ಮಾಡಿದಾಗ
ಅದು ಇದು ಕೊಟ್ಟು ಸಮಾಧಾನ ಮಾಡಿ ಅವ್ರನ್ನ ಬೇರೆ ಮರೆಯುವಂತೆ ಮಾಡಿ ಬೇರೆ ದಾರಿಗೆ ಹಚ್ತಾರಲ್ಲ, ಆ ಥರ ಆಯ್ತಿದೆ. ಇವನು ನನಗೆ ಇಂದ್ರ ಪದವಿಯೇ ಬೇಕು ಅಂತ ಇಂದ್ರ ತಾನೇ ಮತ್ತೊಬ್ಬ ಇಂದ್ರನಂತೆ ತಿಳ್ಕೊಂಡು ತಪಸ್ಸು ಮಾಡ್ತಾ ಇದ್ದ. ಅವನು ಹಾಗೆ ತಪಸ್ಸು ಮಾಡ್ತಾ ಮಾಡ್ತಾ ಹೋಗ್ಬಿಟ್ಟಿದ್ರೆ ಇಂದ್ರನಿಗೆ ತಾನು ಇರುವಂತಹ ಇಂದ್ರ ಪದವಿಯೇ ತನಗೆ ಕೂತು ಬರ್ತಿತ್ತು. ಅದಕ್ಕೆ ಇಂದ್ರ ಏನ್ ಮಾಡ್ದ, ಅವನಿಗೆ ಸಮಾಧಾನ ಮಾಡ್ಲಿಕ್ಕೋಸ್ಕರ ಇದುವರೆಗೂ ಇಷ್ಟೆಲ್ಲ ಮಾತುಗಳನ್ನು ಹೇಳಿ ನಿನಗೆ ಅದು ಕೊಡ್ತೇನೆ ಇದು ಕೊಡ್ತೇನೆ, ಹಾಗಿರು ಹೀಗಿರು ಚೆನ್ನಾಗಿರು ನೀನು ಅಂತೆಲ್ಲ ಹೇಳಿ ಸಮಾಧಾನ ಮಾಡಿದ. ಅದಕ್ಕೆ ಏವಂ ಸಾಂತ್ವಾನ್ ನೃಪತಿಂಸ್ ಅಂತ ಈ ತರ ಸಮಾಧಾನ ಮಾಡಿ, ಸಮಾಧಾನ ಆಗುವಂತಹ ಎಲ್ಲಾ ರೀತಿ ಮಾತುಗಳನ್ನ ಹೇಳಿ ಚೆನ್ನಾಗಿ ಅವನಿಗೆ ಈ ನೈಸ್ ಮಾಡೋದು ಅಂತಾರೆ ನೋಡಿ, ಹಾಗೆ ಮಾಡಿ ತಪಸ್ಸಿನಿಂದ ಅವನನ್ನ ಹಿಂತಿರುಗುವಂತೆ ಮಾಡಿದ. ಅವನ ಕಾರ್ಯ ಸಾಧನೆ ಆಯ್ತು, ದೇವತೆಗಳ ಕಾರ್ಯ ಅದು. ಆ ರೀತಿ ದೇವತೆಗಳ ಕಾರ್ಯ ಸಾಧನೆಯನ್ನ ಮಾಡಿ ಮುಗಿಸಿ ದೇವತೆಗಳ ಜೊತೆಗೆ ಇಂದ್ರ ಸ್ವರ್ಗಕ್ಕೆ ಹೋದ. ಸಾಂತ್ವಾತ್ ಅನ್ನೋದಕ್ಕೇನೆ ಸಾಮವಚನಾತ್ ಅಂತ ಬರೀತಾರೆ ರಾಜರು. ಸಮಾಧಾನದ ಮಾತುಗಳು ಅಂತ ಅರ್ಥ. ಸಮಾಧಾನದ ಮಾತುಗಳನ್ನ ಆಡಿ ಈ ರೀತಿ ಹೊರಗೆ ಅವನು ದೇವತೆಗಳ ಜೊತೆಗೆ ಹೋದ. ದೇವತಾ ಕಾರ್ಯವನ್ನ ಸಾಧನೆ ಮಾಡಿ ಸ್ವರ್ಗಕ್ಕೆ ಹೋದ ಇಂದ್ರ. ಏವಂತು ಸಾಂತ್ವಾನ್ ನೃಪತಿಂ ತಪಸಃ ಸನ್ಯವರ್ತಯತ್ ಪ್ರಯಯೌ ದೈವತೈ ಸಾರ್ಧಂ ಕೃತ್ವಾ ಕಾರ್ಯಂ ದಿವೌಕಸಾಂ. ವೈಶಂಪಾಯನ ಉವಾಚ ತಸ್ಮೈ ಚ ವೈಷ್ಣವೀಂ ಯಷ್ಟಿಂ ದದೌ ವೃತ್ರನಿಷೂದನಃ ಇಷ್ಟಪ್ರದಾನಮುದ್ದಿಶ್ಯ ಶಿಷ್ಟಾನಾಂ ಪರಿಪಾಲಿನಿ. ವೃತ್ರನಿಷೂದನಃ ಅಂತಂದ್ರೆ ಇಂದ್ರ ಅಂತ ಅರ್ಥ. ವೃತ್ರಾಸುರನನ್ನ ಸಂಹಾರ ಮಾಡಿರ್ತಕ್ಕಂಥವನು ಇಂದ್ರ. ಅವನೇನು ಮಾಡಿದ, ಈ ವಸು ಚಕ್ರವರ್ತಿಗೆ ಇಷ್ಟಪ್ರಾಪ್ತಿ ಆಗಲಿ ಅನ್ನೋ ಉದ್ದೇಶದಿಂದ ಅವನಿಗೇನು ಮನಸ್ಸಿನಲ್ಲಿದೆಯೋ ಅದೆಲ್ಲ ಅವನಿಗೆ ದೊರಕುವಂತೆ ಆಗಲಿ ಅಂತ ಹೇಳಿ ಅವನಿಗೆ ಒಂದು ಯಷ್ಟಿಯನ್ನ ಕೊಡ್ತಾನೆ. ವೈಷ್ಣವ ಯಷ್ಟಿ, ಒಂದು ಕೋಲು. ಯಷ್ಟಿ ಅಂದ್ರೆ ಕೋಲು ಅಂತ ಅರ್ಥ. ಅದು ವೈಷ್ಣವೀಂ ಯಷ್ಟಿಂ, ವೈಷ್ಣವಿ ಯಷ್ಟಿ. ಅದು ಇಂದ್ರಧ್ವಜ ಅಂತ ಕರೀತಾರೆ. ಅದಕ್ಕೆ ಇಂದ್ರಧ್ವಜ ರೂಪಾಂ ಅಂತ ಬರೀತಾರೆ ರಾಜರು. ವೈಷ್ಣವೀಂ ಯಷ್ಟಿಂ, ಇಂದ್ರಧ್ವಜ ರೂಪವಾದಂತಹ ವೈಷ್ಣವಿ ಯಷ್ಟಿಯನ್ನ ಅವನಿಗೆ ಕೊಟ್ಟನಂತೆ. ಯಾಕೆ ಕೊಟ್ಟ? ಇಷ್ಟಪ್ರದಾನ ಉದ್ದೇಶ್ಯ ಅಂತ ಹೇಳಿದ್ದಾರೆ. ಅವನಿಗೆ ಇಷ್ಟಪ್ರದಾನಾಖ್ಯಂ ಫಲಂ ಉದ್ದೇಶ್ಯ ಇಯಂ ಯಷ್ಟಿ ತವ ಇಷ್ಟಪ್ರದಾನಂ ಕರಿಷ್ಯತಿ ಇತ್ಯುಕ್ತ್ವಾ ದದೌ ಅಂತ ಅರ್ಥ. ಈ ಕೋಲು ಇದು ಇಂದ್ರಧ್ವಜ ಅಂತ ಪ್ರಸಿದ್ಧವಾದಂತಹ ಒಂದು ಕೋಲು. ಆ ಯಷ್ಟಿಯನ್ನ ನೀನಿಟ್ಕೋ, ಇದು ನಿನಗೆ ಇಷ್ಟಪ್ರದಾನ ಮಾಡ್ತದೆ, ನಿನಗೇನು ಬೇಕೋ ಎಲ್ಲವನ್ನು ತಂದು ಕೊಡ್ತದೆ ಅಂತ ಒಂದು ಕೋಲು. ಅಂತ ಯಷ್ಟಿಯನ್ನ ಅವನಿಗೆ ಕೊಟ್ಟ ಅಂತ ವೈಶಂಪಾಯನರು ಹೇಳ್ತಾ ಇದ್ದಾರೆ. ತಸ್ಮೈ ಚ ವೈಷ್ಣವೀಂ ಯಷ್ಟಿಂ ತದೌ ವೃತ್ರನಿಷೂದನಃ ಇಷ್ಟಪ್ರದಾನಮುದ್ದಿಶ್ಯ ಶಿಷ್ಟಾನಾಂ ಪರಿಪಾಲಿನಿ. ತತಸ್ತು ರಾಜಾ ಚೇದೀನಾಂ ಇಂದ್ರಾಭರಣಭೂಷಿತಃ ಇಂದ್ರದತ್ತಂ ವಿಮಾನಂ ತದಾಸ್ಥಾಯ ಪ್ರಯಯೌ ಪುರಿ. ಇಷ್ಟಾದ ಮೇಲೆ ಈ ವಸು ಚಕ್ರವರ್ತಿ ಚೇಜಿ ದೇಶಕ್ಕೆ ರಾಜನಾದ. ಚೇಜಿ ದೇಶದ ರಾಜನಾಗಿ ಆ ಇಂದ್ರ ಕೊಟ್ಟಂತಹ ಅನೇಕ ಆಭರಣಗಳು, ವಿಮಾನ, ಭಾರಿ ದೊಡ್ಡ ಸಂಪತ್ತು, ಅದನ್ನೆಲ್ಲ ಅನುಭವಿಸ್ತಾ ವಿಮಾನವನ್ನ ಏರಿ ತನ್ನ ಪಟ್ಟಣಕ್ಕೆ ಬಂದ. ಚೇಜಿ ದೇಶಕ್ಕೆ ವಿಮಾನದಲ್ಲಿ ಕೂತು, ಅವನು ಕೊಟ್ಟಂತಹ ವಿಮಾನದಲ್ಲಿ ಕೂತು ನಾನಾ ರೀತಿಯಾದ ಆಭರಣಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ವಿಮಾನದಲ್ಲಿ ಸಂಚಾರವನ್ನ ಮಾಡ್ತಾ ತನ್ನ ಪಟ್ಟಣಕ್ಕೆ ಬಂದ. ತತಸ್ತು ರಾಜ ಚೇದೀನಾಂ ಇಂದ್ರಾಭರಣಭೂಷಿತಃ ಇಂದ್ರದತ್ತಂ ವಿಮಾನಂ ತದಾಸ್ಥಾಯ ಪ್ರಯಯೌ ಪುರೀಂ. ಸತು ಶಕ್ರಸ್ಯ ಪೂಜಾರ್ಥಂ ಭೂಮೌ ಭೂಮಿಪತಿಸ್ತದಾ ಪ್ರವೇಶಂ ಕಾರಯಾಮಾಸ
ಸರ್ವೋತ್ಸವವರಂ ತದಾ ಮಾರ್ಗಶೀರ್ಷೆ ಮಹಾರಾಜ ಗತೆ ಸಂವತ್ಸರೆ ತದಾ. ಸರಿ, ಇಷ್ಟೆಲ್ಲ ಕೊಟ್ನಲ್ಲ ಇಂದ್ರ. ಬಹಳ ಸಂತೋಷ ಆಯ್ತು ಇವನಿಗೆ, ವಸುಗೆ. ಚೇಜಿ ದೇಶದ ರಾಜ ಇಂದ್ರದೇವರು ಮಾಡಿದಂತಹ ಒಳ್ಳೆ ಉಪಕಾರ, ಆ ಉಪಕಾರವನ್ನ ಮಾಡಿರ್ತಕ್ಕಂತಹ ಇಂದ್ರನಿಗೆ ಪೂಜೆ ಮಾಡಬೇಕು ಅಂತ ಅನಿಸ್ತು. ಆ ಇಂದ್ರನನ್ನ ಪೂಜೆ ಮಾಡ್ಲಿಕ್ಕೋಸ್ಕರ 1 ವರ್ಷ ಕಳೆದ ಮೇಲೆ ಏನು ಮಾಡಿದ, ಮಾರ್ಗಶೀರ್ಷ ಮಾಸ ಬಂತು. ಆ ಮಾರ್ಗಶೀರ್ಷ ಮಾಸದಲ್ಲಿ ಒಂದು ದೊಡ್ಡ ಉತ್ಸವವನ್ನ ಮಾಡಿಸಿದ. ಇಂದ್ರನಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತ, ತನಗೆ ಅತ್ಯಂತ ಉಪಕಾರವನ್ನ ಮಾಡಿರ್ತಕ್ಕಂತಹ ಇಂದ್ರದೇವರಿಗೆ ತಾನು ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಏನು ಮಾಡಿದ, ಒಂದು ದೊಡ್ಡ ಉತ್ಸವ. ಅದು ಎಂಥದ್ದು ಅಂದ್ರೆ ಎಲ್ಲಾ ಉತ್ಸವಗಳಿಗಿಂತಲೂ ಮಿಗಿಲಾದಂತಹ ಒಂದು ಉತ್ಸವ. ಲೋಕದಲ್ಲಿ ಯಾರ್ಯಾರು ಏನೇನು ಉತ್ಸವಗಳು ಅಂತ ಮಾಡ್ತಾರೋ ಆ ಎಲ್ಲಾ ಉತ್ಸವಗಳಿಗಿಂತಲೂ ಮಿಗಿಲಾದಂತಹ ಉತ್ಸವ ಅಂತ ಹೇಳ್ತಾ ಇದ್ದಾರೆ. ಅಂತಹ ಒಂದು ಉತ್ಸವವನ್ನು ಮಾಡಿದ. ಸರ್ವೋತ್ಸವ ವರಂ, ಎಲ್ಲ ಉತ್ಸವಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ. ಸರ್ವೋತ್ಸವ ವರಂ, ಎಲ್ಲಾ ಉತ್ಸವಗಳಿಗಿಂತಲೂ ಶ್ರೇಷ್ಠವಾದಂತಹ ಒಂದು ಉತ್ಸವ, ಅದನ್ನ ಕಾರಯಾಮಾಸ. ಗತೆ ಸಂವತ್ಸರೆ ತದಾ ಅಂತ ಒಂದು ಪಾಠ ಇದೆ. ಗತೆ ಸಂವತ್ಸರೆ ತದಾ ಅಂತಂದ್ರೆ 1 ವರ್ಷ ಕಳೆದ ಮೇಲೆ ಅಂತ ಅರ್ಥ. ಅಂದ್ರೆ ಇಂದ್ರ ದೇವರು ಇಷ್ಟೆಲ್ಲ ಕೊಟ್ಟು ಅವನಿಗೆ ಹೇಳಿ ಮಾಡಿದ ನಂತರದಲ್ಲಿ 1 ವರ್ಷ ಆದ ಮೇಲೆ ಇದು ಪೂಜೆ ಉತ್ಸವ ನಡೆದದ್ದು, ಮಾರ್ಗಶೀರ್ಷ ಮಾಸ. ಸತುಶಕ್ರಸ್ಯ ಪೂಜಾರ್ಥಂ ಭೂಮೋ ಭೂಮಿಪತಿಸ್ತದಾ ಪ್ರವೇಶಂ ಕಾರಯಾಮಾಸ ಸರ್ವೋತ್ಸವವರಂ ತದಾ. ಮಾರ್ಗಶೀರ್ಷೆ ಮಹಾರಾಜ ಗತೆ ಸಂವತ್ಸರೆ ತದಾ ತದಾ ಪ್ರಭೃತಿ ಚಾದ್ಯಾಪಿ ಯರ್ಷ್ಟ್ಯಾ ಕ್ಷಿತಿಪಸತ್ತಮೈಃ ಪ್ರವೇಶ ಕ್ರಿಯತೆ ರಾಜನ್ ಯಥಾ ತೇನ ಪ್ರವರ್ತಿತಃ ಅಪರೇದ್ಯುಸ್ತತಸ್ತಸ್ಯಾಹ ಕ್ರಿಯತೆತ್ಯುಚ್ಛ್ರಯೋ ನರೈಃ ಅಲಂಕೃತಾಯಾ ಪುಲಕೈಃ ಗಂಧಮಾಲ್ಯೈಶ್ಚ ಭೂಷಣೈಃ ಮಾಲ್ಯದಾಮ ಪರಿಕ್ಷಿಪ್ತಾಂ ದ್ವಾತ್ರಿಂಶತ್ ಕಿಷ್ಕು ಸಂಯುತಾಂ. ಅವತ್ತೇನು ಆ ವಸುಚಕ್ರವರ್ತಿ ಇಂದ್ರದೇವರಿಗೆ ಅಂತ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ನಲ್ಲ ಮಾರ್ಗಶೀರ್ಷ ಮಾಸದಲ್ಲಿ, ಆ ಉತ್ಸವವನ್ನೇನು ಮಾಡಿದ, ಅವತ್ತಿನಿಂದ ಆರಂಭ ಮಾಡಿ ಇವತ್ತಿನವರೆಗೂ ಕೂಡ ರಾಜರುಗಳು ಈ ಇಂದ್ರ ಕೊಟ್ಟಂತಹ ಎಷ್ಟಿಗೆ ಉತ್ಸವವನ್ನ ಮಾಡ್ತಾರೆ. ಅದನ್ನ ಇಂದ್ರ ಎಷ್ಟಿ, ಇಂದ್ರಧ್ವಜ ಅಂತ ಕರೀತಾರೆ. ಇಂದ್ರ ಕೊಟ್ಟಂತಹ ಎಷ್ಟಿ, ಅದರ ಪೂಜೆ, ಅದಕ್ಕೊಂದು ದೊಡ್ಡ ಉತ್ಸವ ಮಾಡ್ತಾರೆ. ಅವನು ಮಾಡಿ ಪ್ರಾರಂಭ ಮಾಡಿದ. ವರ್ಷನೂ ಇದೇ ಮಾರ್ಗಶೀರ್ಷ ಮಾಸದಲ್ಲಿ ಎಲ್ಲಾ ರಾಜರು ಇವತ್ತಿಗೆ ಕೂಡ ಅದನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆ ಇಂದ್ರ ಎಷ್ಟಿಗೆ ಪೂಜೆ, ದೊಡ್ಡ ಉತ್ಸವ, ಅದನ್ನ ಮಾಡಿ ಮರುದಿವಸ ಅಪರೇದ್ಯು ಅಂದ್ರೆ ಮರುದಿವಸ, ಪೂಜೆ ಮಾಡಿದ ಮರುದಿವಸ ಆ ಇಂದ್ರ ಎಷ್ಟಿಯನ್ನ ಮೇಲಕ್ಕೆ ಎತ್ತುತ್ತಾರಂತೆ. ಧ್ವಜವನ್ನ ಮೇಲಕ್ಕೆ ಏರಿಸೋದು, ಇಂದ್ರಧ್ವಜ ಪೂಜೆ ಮಾಡಿ ಮರುದಿವಸ ಅದನ್ನ ಮೇಲೆತ್ತಾರೆ. ಯಾವತ್ತು ಪೂಜೆ ಆಗುತ್ತೋ ಅದರ ಮರುದಿವಸ ಅಂತ ಅರ್ಥ. ಅದನ್ನ ಮೇಲೆತ್ತಾರೆ. ಆ ಇಂದ್ರ ಎಷ್ಟಿಯನ್ನ ಕಸ್ತೂರಿ, ಗಂಧ, ಮಾಲೆ ಮತ್ತು ಭೂಷಣಗಳು ಅದರಿಂದೆಲ್ಲ ಅಲಂಕಾರ ಮಾಡಿ ಹೂವಿನ ಮಾಲೆಗಳನ್ನೆಲ್ಲ ಸುತ್ತಾರೆ. ಅದಕ್ಕೆ ಸುತ್ತಿ ಅದನ್ನ ಮೇಲಕ್ಕೆ ಏರಿಸ್ತಾರೆ. ಧ್ವಜ ಏರಿಸೋದು ಅಂತೀವಲ್ಲ ಹಾಗೆ ಇಂದ್ರಧ್ವಜ ಅಂತ ಕರೀತಾರೆ ಅದನ್ನ. ಅದೇ ಇಂದ್ರ ಎಷ್ಟಿ, ಅದನ್ನ
ಪೂಜೆ ಮಾಡಿ ಹಿಂದಿನ ದಿವಸ ಪೂಜೆ ಮಾಡ್ತಾರೆ, ದೊಡ್ಡ ಉತ್ಸವ ಮಾಡ್ತಾರೆ, ಮರು ದಿವಸ ಅದನ್ನ ಮೇಲಕ್ಕೆ ಏರಿಸ್ತಾರೆ ಅಂತ ಹೀಗೆ ಇಟ್ಕೊಳ್ಬೇಕು. ಎಷ್ಟಿಂಬ ಶಬ್ದ ಧ್ವಜ ಅನ್ನರ್ಥ. ಹೌದು, ಧ್ವಜ ಅಂತ ಅರ್ಥ. ಎಷ್ಟಿ ಅಂದ್ರೆ ಕೋಲು ಅಂತ ಆಕ್ಚುಲಿ ಶಬ್ದಕ್ಕೆ ಅರ್ಥ ಸಂಸ್ಕೃತದಲ್ಲಿ. ಕೋಲು ಅಂದ್ರೆ ಅದೇ ಕೋಲಿಗೆ ಧ್ವಜ ಅಂತ ಅದನ್ನ ಇವತ್ತಿಗೂ ಕರೀತಾರೆ, ಇಂದ್ರಧ್ವಜ ಅಂತ ಕರೀತಾರೆ. ಉದ್ಧೃತ್ಯ ಪೀಠಕೆ ಚಾಪಿ ದ್ವಾದಶಾರತ್ನಿಕೋಚ್ಛ್ರಿತೆ ಮಹಾರಜನವಾಸಾಂಸಿ ಪರಿಕ್ಷಿಪ್ಯ ಧ್ವಜೋತ್ತಮಂ ವಾಸೋಭಿರನ್ನಪಾನೈಶ್ಚ ಪೂಜಿತೈರ್ಬ್ರಾಹ್ಮಣರ್ಷಭೈಃ ಪುಣ್ಯಾಹ ವಾಚನಂ ಕೃತ್ವಾ ಧ್ವಜ ಉಚ್ಛ್ರಿಯತೆ ತದಾ. ಆ ಧ್ವಜವನ್ನ ಮೇಲಕ್ಕೆ ಎತ್ತಬೇಕಲ್ಲ. ಅಕ್ಷರ ಕೊಟ್ಟಿದ್ದಾರೆ, ನೀವು ಹೇಳಿದ್ದಾರೆ, ಬಟ್ ಇನ್ನೊಂದು ಎಕ್ಸ್ಟ್ರಾ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಏನು? ಅದೇ ಹಿಂದಿನ ದಿವಸ ಅಂತ ಅರ್ಥ. ಅಪರೇದ್ಯುಹು ಅನ್ನೋದಕ್ಕೆ ಮರು ದಿವಸ ಅಂತ ಅರ್ಥ. ಮರು ದಿವಸ ಏನ್ ಮಾಡೋದು? ಧ್ವಜವನ್ನು ಮೇಲಕ್ಕೆ ಏರಿಸೋದು. ಮರು ದಿವಸ ಅಂದ್ರೆ ಯಾವ್ದ್ರ ಮರು ದಿವಸ? ಯೋಗ್ಯತೆಯ ಪೂರ್ವ ದಿನ ಲಭ್ಯತೆ, ಪೂಜೆ ಮಾಡಿದ ಮರು ದಿವಸ ಅಂತ ಅರ್ಥ. ಯೋಗ್ಯತೆಯ ಹಿಂದಿನ ದಿವಸ ಪೂಜೆ ಆಗಿರುತ್ತೆ ಅಂತ ಅರ್ಥ ಅಂತ ಬರೆದಿದ್ದಾರೆ. ಅದನ್ನ ಹೇಳಿದ್ದೆ ನಾನು. ಪೂಜೆ ಮಾಡಿದ ಮರು ದಿವಸ ಆ ಧ್ವಜವನ್ನ ಮೇಲಕ್ಕೆ ಎತ್ತಾರೆ. ಅದನ್ನ ಎತ್ತುವಾಗ ಅದು ಬಹಳ ದೊಡ್ಡದದು. 32 ಕಿಷ್ಕು ಎತ್ತರದಲ್ಲಿದೆ ಅಂತದು ಇಂದ್ರಧ್ವಜ. 12 ಮೊಳ ಎತ್ತರದ ಪೀಠ ಅದಕ್ಕೆ. ಆ ಧ್ವಜವನ್ನ ಇಡ್ಲಿಕ್ಕೆ ಪೀಠ ಏನಿದೆ, ಆ ಪೀಠ 12 ಮೊಳ. ಅಷ್ಟು ಎತ್ತರದ ಪೀಠದಲ್ಲಿ ಅದನ್ನ ಎತ್ತಿ ನಿಲ್ಲಿಸ್ತಾರೆ. 32 ಕಿಷ್ಕ ಅಂದಿದ್ದಾರೆ. ದ್ವಾದಶಾರತ್ನಿಕೋಚ್ಛ್ರಿತೆ ಉದ್ಧೃತ್ಯ ಕಿಷ್ಕು ಅಂತಂದ್ರೆ 1 ಮೊಳ ಅಂತ ಇಟ್ಟುಕೊಳ್ಬಹುದು. 1 ಹಸ್ತ ಪರಿಮಿತ ಪ್ರದೇಶ ಅಂತ ಬರೀತಾರೆ. ಅಂದ್ರೆ ಎಷ್ಟಾಯ್ತು? 32 ಮೊಳ, 1 ಅಡಿ ಅಂತ ಇಟ್ಕೊಳ್ಳಿ. 32 ಅಡಿ ಎತ್ತರ ಇದೆ. 32 ಅಡಿ ಎತ್ತರ ಇರುವಂತಹ ಇಂದ್ರಧ್ವಜವನ್ನ 12 ಮೊಳ ಎತ್ತರದ ಪೀಠದಲ್ಲಿ ಎತ್ತಿ ನಿಲ್ಲಿಸಿ ಅದಕ್ಕೆ ಬಹಳ ಬೆಲೆ ಬಾಳುವಂತಹ ವಸ್ತ್ರಗಳನ್ನೆಲ್ಲ ಸುತ್ತಿ ಅಲಂಕಾರ ಮಾಡ್ತಾರಂತೆ ಆ ಧ್ವಜವನ್ನ. ವಾಸೋಭಿಹಿ ಅಂತ ಹೇಳಿದ್ದಾರೆ. ಮಹಾರಜನ ವಾಸಾಂಸಿ. ಮಹಾರಜನ ವಾಸಾಂಸಿ ಅಂತಂದ್ರೆ ಒಳ್ಳೊಳ್ಳೆ ಬೆಲೆ ಬಾಳುವಂತಹ ವಸ್ತ್ರಗಳು, ರೇಷ್ಮೆ ಬಟ್ಟೆಗಳನ್ನೆಲ್ಲ ಹಾಕಿ ಸುತ್ತಿ ಅದನ್ನು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಆಮೇಲೆ ದೊಡ್ಡ ದೊಡ್ಡ ಬ್ರಾಹ್ಮಣರನ್ನೆಲ್ಲ ಕರೆದು ಅವ್ರ ಕೈಯಿಂದ ಪುಣ್ಯಾಹ ವಾಚನವನ್ನು ಮಾಡಿಸ್ತಾರೆ. ಪುಣ್ಯಾವಚನ ಮಾಡಿ ಎಲ್ಲರಿಗೂ ಅನ್ನ ಸಂತರ್ಪಣೆ, ಮಹಾ ಅನ್ನ ಸಂತರ್ಪಣೆ, ಅನ್ನ ಪಾನ ವಸ್ತ್ರ ಎಲ್ಲ ಕೊಟ್ಟು ಪೂಜೆ ಮಾಡ್ತಾರೆ ಎಲ್ರಿಗೂ. ಆಮೇಲೆ ಆ ಧ್ವಜವನ್ನು ಮೇಲಕ್ಕೆ ಎತ್ತಾರೆ. ಅಂಥ ಒಂದು ಪೂಜೆ, ಇಂದ್ರದೇವರಿಗೆ ಸಂತೋಷವನ್ನು ಉಂಟು ಮಾಡ್ಲಿಕ್ಕೋಸ್ಕರ ಮಾಡ್ತಕ್ಕಂತಹ ಪೂಜೆ ಇದು, ಇಂದ್ರಧ್ವಜ ಪೂಜೆ. ಉದ್ಧೃತ್ಯ ಪೀಠಕೆ ಚಾಪಿ ದ್ವಾದಶಾರತ್ನಿಕೋಚ್ಛ್ರಿತೆ ಮಹಾರಜನವಾಸಾಂಸಿ ಪರಿಕ್ಷಿಪ್ಯ ಧ್ವಜೋತ್ತಮಂ ವಾಸೋಭಿರನ್ನಪಾನೈಶ್ಚ ಪೂಜಿತೈರ್ಬ್ರಾಹ್ಮಣರ್ಷಭೈಃ ಪುಣ್ಯಾಹ ವಾಚನಂ ಕೃತ್ವಾ ಧ್ವಜ ಉಚ್ಛ್ರಿಯತೆ ತದಾ. ಅಲ್ಲಿಗೆ 24 ಶ್ಲೋಕ, ಇದರಲ್ಲಿ 25 ಶ್ಲೋಕ. 24 ಒಂದು ಪುಸ್ತಕದಲ್ಲಿ 24 ಅಂತಿದೆ, ಇನ್ನೊಂದು ಪುಸ್ತಕದಲ್ಲಿ 25 ಅಂತಿದೆ, ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಅಷ್ಟು ಶ್ಲೋಕ ಆಯ್ತು, ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ಮತ್ತೆ ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಹಾ